ರವಿಚಂದ್ರನ್ ಪ್ರೇಮ್ಲೋಕ ಬೈಕ್ ತೊಗೊಂಬಿಟ್ಟವ್ರೆ. ಇದು 2,10,000 ಅಣ್ಣ. ಆಯಿತು ಯೂಟ್ಯೂಬ್ ಹೋಯ್ತಾ ಬಿಟ್ಟಾಕು, ಹೊಲ ಮಾಡ್ತೀನಿ. ಹೊಲನು ಮಾಡೋಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ, ಕಷ್ಟ ಅನ್ನಿಸ್ತಾ ಬಿಟ್ಟಾಕು. ಟೈಲರಿಂಗ್ ಆದರೂ ಮಾಡ್ತೀನಿ. ಏನು ನನಗೇನು ಭಯ ಇಲ್ಲ ಅದ್ರ ಮೇಲೆ. ಮುಂದೆ ಸಾಗುನಿ. ಬಟ್ ಈಗ ಯೂಟ್ಯೂಬೇ ನಿಮಗೆ ಜೀವನ ನಡೆಯುತ್ತೆ ಅಂತ ಅನಿಸ್ತಾ ಇದೆಯಾ? ಇಲ್ಲ ಅಣ್ಣ, ಅನ್ನಿಸ್ತಾ ಇಲ್ಲ ನನಗೆ. ಈಗ ನೋಡಿ ರೀಲ್ಸು, ಎಲ್ಲರೂ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೀವಿ, ಎಲ್ರಿಗೂ ಕಡಿಮೆ ಟೈಮಿಂದ ಬೇಕು. ಬಟ್ ನಾನು ಅದಕ್ಕೇ ಏನು ಮಾಡ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ನಾನು ಏನು ವೀಡಿಯೋ ಮಾಡಿರ್ತೀನಿ ಅದರಲ್ಲಿ ಮಿನಿಮಮ್ ಒಂದು ವೀಡಿಯೋದಿಂದ 2 ರೀಲ್ಸ್ನ ಕಟ್ ಮಾಡ್ತೀನಿ. ನಾನು ಕಟ್ ಮಾಡಿಬಿಟ್ಟು ರೀಲ್ಸ್ಗೂ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು 66-67 ಸಾವಿರ ಜನ ಫಾಲೋವರ್ಸ್ ಇದ್ದಾರೆ, ಅಲ್ಲಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೃಷಿ ಸಂಚಾರಿ ಇದರಲ್ಲಿ ಗೊತ್ತಿಲ್ಲ ನಂಗೆ ಯೂಟ್ಯೂಬ್ ಎಷ್ಟು ದಿನ ಅಂತ, ಬಟ್ ನಾನು ಅದರಿಂದ ಕಲಿತಾ ಇದ್ದೀನಲ್ಲ. ಸೊ ಹಂಗಾಗಿ ನನಗೆ ಅದ್ರ ಬಗ್ಗೆ ಇದು ಭಯ ಇಲ್ಲ. ಅಂದರೆ ಆಯಿತು ಯೂಟ್ಯೂಬ್ ಹೋಯ್ತಾ ಬಿಟ್ಟಾಕು, ಹೊಲ ಮಾಡ್ತೀನಿ. ಹೊಲನು ಮಾಡೋಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ, ಕಷ್ಟ ಅನ್ನಿಸ್ತಾ ಬಿಟ್ಟಾಕು. ಟೈಲರಿಂಗ್ ಆದರೂ ಮಾಡ್ತೀನಿ. ಏನು ನನಗೇನು ಭಯ ಇಲ್ಲ ಅದ್ರ ಮೇಲೆ. ಅಂದರೆ ಯೂಟ್ಯೂಬ್ ಹೋಗುತ್ತೆ ಇಲ್ಲ ಇನ್ನೇನೋ ಮಾಡ್ತೀನಿ. ನಾನು ಯಾವ ಕೆಲಸ ಕೊಟ್ರೂ ಮಾಡ್ತೀನಿ. ಹೇಳಿದ್ನಲ್ಲ, ಈಗ ಜಿಯೋದಲ್ಲಿ 1 ತಿಂಗಳು ನಾನು ವರ್ಕ್ ಮಾಡಿದೆ. ಅವರು ಈಗ ನಾನು ಮಾಡ್ತಾಯಿಲ್ಲ ಅನ್ನೋದಕ್ಕೆ, ವರ್ಕ್ ಮಾಡ್ತಾಯಿಲ್ಲ ಅನ್ನೋದು ದಿನಕ್ಕೆ 2-3 ಸಾರಿ ಫೋನ್ ಮಾಡ್ತಾಯಿದ್ದಾರೆ. ಬಾಗೂರು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಆಗ್ತಾಯಿದೆ, ನೀನಿದ್ರು ಕರೆಕ್ಟಾಗಿ ನೀನು ಅಂದರೆ ನಾನು ಹೆಂಗೆ ಕೆಲಸ ಮಾಡಿದ್ದೆ ಅಂತಂದರೆ, ಕಸ್ಟಮರ್ಗೆ ಕಂಪ್ಲೇಂಟೇ ಇರಬಾರ್ದು. ಯಾರೂ ಅಲ್ಲಿ ಫೋನೇ ಮಾಡಬಾರ್ದು ಆಫೀಸ್ಗೆ. ಹಿಂಗತ್ತೆ ಏನಾದರೂ ಕಂಪ್ಲೇಂಟ್ ಆಗಿದೆ, ಅದಾಗೈತೆ ಇದಾಗೈತೆ ಅಂತ. ವರ್ಕ್ ಮಾಡಿದ್ರೆ ಹಂಗೆ ನೀಟಾಗಿ ವರ್ಕ್ ಮಾಡಿದ್ದೆ. ಈಗ ದಿನಕ್ಕೆ ಒಂದು 2-3 ಸಾರಿ ಫೋನ್ ಮಾಡೋಕ್ಕೊಂಥರ, ನಿಂಗೆ ವಾರದಲ್ಲಿ ಒಂದು 3 ದಿನ ಕೆಲಸ ಮಾಡಿ ಸಾಕೋದು. ಅಂದರೆ ಒಂದು ಪಾರ್ಟ್ ಟೈಮ್ ಥರನೂ ಮಾಡ್ಬೋದು. ಅದು ಜಿಯೋ ಟೆಕ್ನಿಷಿಯನ್, ಈ ಏರ್ ಫೈಬರ್ ಅಲ್ಲಿದೆಯಲ್ಲ, ಅಲ್ಲಿ ಹಾಕಿದ್ದೀವಲ್ಲ, ಆ ಥರದ್ದು ಹಾಕೋದು ಮಾಡೋ ಅಂತಿದ್ದಾರೆ. ಬಟ್ ಅದೇ ನನಗೆ ಈಗ ನೋಡ್ಬೇಕು, ಯೂಟ್ಯೂಬ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಮ್ಮ ಅಂತ. ಅಂದರೆ ಇಷ್ಟು ದಿನ 2 ತಿಂಗಳು ಗ್ಯಾಪ್ ಮಾಡಿದ್ದೀನಿ. ಸೊ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರೋದು ಯೂಟ್ಯೂಬ್ಗೋಸ್ಕರ. ಸೊ ಯೂಟ್ಯೂಬ್ಗೆ ನಾನು ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಇಡೀ ಇಂಡಿಯಾಕ್ಕೆ ಸೇಲ್ ಮಾಡೋ ಏಕೈಕ ವ್ಯಕ್ತಿ ನಾನು ಅದನ್ನು. ಶನಿವಾರಕ್ಕೆ ಒಂದು ಟೈಮ್ ಎಲ್ಲ ಮರಿಗಳಿಗೆ ಪೂಜೆ ಮಾಡ್ತಾನೆ, ಅವು ಕಾಲ್ ಬಿದ್ದ ಮುಂದೆ ಹೋಗ್ತಾನೆ. ಜನ ಗುರುತಿಸ್ತಾರೆ. ಈಗ ನಿಮ್ಮ 300 ವಿಡಿಯೋ ಹಾಕಿದ್ರಲ್ಲ ಹೋದ್ರೆ ಗುರುತಿಸ್ತಾರೆ, ಭಾಳ ಗುರುತಿಸ್ತಾರೆ. ಕುರುಶಿದ್ದಪ್ಪ ವಿಡಿಯೋ ನೋಡಿದ್ದೆ ನಿಮ್ಮನ್ನ, ಚೆನ್ನಾಗಿ ಮಾಡಿದ್ರಿ ಅಂತಂದು, ಇಲ್ಲ ನಿಮ್ಮ ಜೊತೆ ನೋಡಿದ್ನೆ ಅಂತಂದು ಗುರುತಿಸ್ತಾರೆ. ಕೊಪ್ಪಳ ಜಾತ್ರೆ ವೀಡಿಯೋಸು ಸ್ವಲ್ಪ ಹೆಸರು ತಂದು ಕೊಡ್ತು. ಅಂದರೆ ಇಲ್ಲಿ ಲೋಕಲಲ್ಲಿ ಭಾಳ ಜನ ಗುರುತಿಸಂಗಾಯ್ತು ಕೊಪ್ಪಳ ಜಾತ್ರೆ ವೀಡಿಯೋಸು. ಕುರುಸಿದ್ದಪ್ಪ ಅವ್ರ ವೀಡಿಯೋ ಅಂತಾರೆ ಬಿಡಿ, ಅದು ಎಲ್ಲ ಕಡೆನೂ ಗುರುತಿಸ್ತಾರೆ. ನಾನು ಲಾಸ್ಟ್ ಟೈಮ್ ಬೆಂಗಳೂರು BMTCಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಒಬ್ರು ಹಿಂಗೆ ಕೆಳಗ ಒಳ್ಳ ನೋಡೋಕೊಂಡ್ರು. ಇತ್ಯಾಕೆ ನೋಡ್ತಾನೆ ಅಂದೆ. ನೋಡಿದಾಗ ನೀವು ಯೂಟ್ಯೂಬ್ ಮಾಡಿದಿರಲ್ಲ, ನೋಡಿದ್ದೀರಿ ನಿಮ್ಮ ವಿಡಿಯೋಸ್ ಅಂತ ಖುಷಿಪಟ್ಟರು. ಇದರಲ್ಲಿ ಕೊಪ್ಪಳ ಬಸ್ ಸ್ಟ್ಯಾಂಡಲ್ಲಿ ಅಂತ ಒಂದು ಅನಾಹುತ ಎಕ್ಸ್ಪೀರಿಯನ್ಸು, ಅಭಿಮಾನಿ ಎಕ್ಸ್ಪೀರಿಯನ್ಸು. ಹಿಂಗೆ ಸುಮ್ಮ ಕೂತ್ಕೊಂಡಿದ್ದು, ನಮ್ಮ ಊರಿಗೆ ಬರಮ್ಮ ಅಂತ ಬಸ್ಸಿಗೆ ಹೋಗಿದ್ದೆ ಅವತ್ತು. ಸುಮ್ಮ ಕೂತ್ಕೊಂಡಿದ್ದೆ. ಒಬ್ಬ ಫುಲ್ ಹೈಟ್ ಇದ್ದಾನೆ, ಒಂದು 6 ಅಡಿ ಅಷ್ಟು ದಪ್ಪ ಕರ್ರಗಿದ್ದಾನೆ. ಬಂದ್ಬಿಟ್ಟು ನಿಂತ್ಕೊಂಡ. ಹಳ್ಳಿಯವ್ ನಾನು ಆ್ಯಕ್ಚುಲಿ, ಬಟ್ ಹೆಂಗೆ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅನ್ಸುತ್ತಗ. ಬಂದ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀಯಲ್ಲ ನೀನು ಅದಿಲ್ಲ ಅಂದ. ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡ್ತಲ್ಲ ನೀನು ಅದಿಲ್ಲ ಅಂದ. ನನಗೆ ಅವನು ಇದ್ದದ್ದು ನೋಡಿ ಹೂನಣ್ಣ ಅಂದೆ. ಹೂನಣ್ಣ ಅಂದ್ಬಿಟ್ಟಲೆ, ಭಾರಿ ಮಾಡ್ತೀಯಾಳ ಅಂತಂದೆ. ಅಂದ್ಬಿಟ್ಟಲೆ, ಹೌದಣ್ಣ ಸರಿ ಅಣ್ಣ ಆಯ್ತಣ್ಣ, ಬಾ ಚಾಕುಡೆ ಬಾ ಅಂತಂದ. ಅಣ್ಣ ಆವಾಜ್ ಆಗ್ತಾನೆ, ಏನೋ ಕನ್ಫ್ಯೂಸ್ಫುಲ್. ಒಲ್ಲಣ್ಣ ಬೇಡಣ್ಣ ಬಸ್ ಬರ್ತಾಣ, ನಾನು ಅದ ಬಸ್ಸಿಗೆ ಹೋಗ್ಬೇಕು ಬಾ ಗೊತ್ತೈತಿ ಅಂತಂತಂದು ಜಬರ್ಸಿ ಕರ್ಕೊಂಡೋಗಿ ಚಾ ಕುಡಿಸ್ದ. ಅಂದರೆ ಅದು ಅವ್ರ ಪ್ರೀತಿ ಇದು ಮಾಡೋದು ತೋರಿಸೋದಂಥ ಶೈಲಿ ಅಷ್ಟೇ ಅದು. ಬಟ್ ಆ ಥರ ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನೇನೋ, ಯಾವ್ದಾರು ವೀಡಿಯೋದಲ್ಲಿ ಯಾವನಾರು ಬೈದ್ಬಿಟ್ಟಿದ್ದೀನಿ ಏನೋ, ಯಾಕೆ ಹಿಂಗೆ ಆವಾಜ್ ಆಗ್ತದೆ ನನ್ನ ಹೆದರಿಕೆ. ಆ ಲೆವೆಲಿಗೆ ಇದಾಯಿತು. ಪ್ರಮೋಷನ್ಸು ಮಾಡ್ತಿರ್ತೀರಿ ಮಧ್ಯೆ? ಅಂದರೆ ಪ್ರಮೋಷನ್ ಮಾಡ್ತಾಣ, ಸ್ವಲ್ಪ ನಾನು ನೋಡಿ ಮಾಡ್ತೀನಿ ಪ್ರಮೋಷನ್ಸ್. ಅಂದರೆ ಎಲ್ಲದು ಮಾಡೋಕ್ಕೆ ಹೋಗಲ್ಲ. ಅಂದರೆ ನನ್ನ ಕಂಟೆಂಟಿಗೆ ಸಂಬಂಧಪಟ್ಟಿದ್ದು ಯಾವುದಾಗುತ್ತೆ ಅದು ಮಾಡ್ತೀವಿ. ನನ್ನ ಕಂಟೆಂಟ್ ಬಿಟ್ಟು ಬೇರೆ ಥರ ಇದೆ ಅಂತಂತಂದರೆ ಸ್ವಲ್ಪ ಮಾಡೋಕ್ಕೆ ಹೋಗಲ್ಲ ನಂಗೆ. ಅಂದರೆ ಮತ್ತು ಈಗ ಹೆಂಗಂತಂದರೆ ಬರೀ ಪ್ರಮೋಷನ್ ಮಾಡ್ತಾಯಿದ್ರೂ ಜನಕ್ಕೆ ಅದು ಗೊತ್ತಾಗ್ಬಿಡುತ್ತೆ, ಇವ್ನು ಬರೀ ದುಡ್ಡುಗೋಸ್ಕರ ಮಾಡ್ತಾನೆ ಅಂತ. ನಾನು ಅದನ್ನ ಕಂಪ್ಲೀಟಾಗಿ ನಾನು ಓಕೆ ದುಡ್ಡು ಬೇಕು ನನಗೆ, ದುಡ್ಡು ಬೇಡ ಅಂತಲ್ಲ. ಯಾಕಂತಂದ್ರೆ ನಂದು ಫ್ಯಾಮಿಲಿ ಐತಿ, ನಾನು ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೀನಿ ಅನ್ನೋದಕ್ಕೆ ನಾನು ಪ್ರಮೋಷನ್ ಇಲ್ಲದೆ ವೀಡಿಯೋ ಮಾಡೋಕ್ಕೂ ಆಗೋಲ್ಲ. ಒಂದಿಷ್ಟು ಮಾಡ್ತೀನಿ, ಬಟ್ ಅದೇ ಕೃಷಿಗೆ ಸಂಬಂಧಪಟ್ಟಿದ್ವೇ ಜಾಸ್ತಿ ಮಾಡ್ತೀನಿ. ಅಂದರೆ ಅದರಿಂದ ರೈತರಿಗೆ ಯೂಸ್ ಆಗಬೇಕು ಒಂದು ಸ್ವಲ್ಪ. ನಾನು ಅಂದರೆ ಈ ಥರದ್ದು ಯಾವ ಥರ ಅಂದರೆ ಥರದ್ದು ಅಂದರೆ ರೈತರಿಗೆ ಯೂಸ್ ಆಗಬೇಕು. ರೈತರಿಗೆ ಅಂದರೆ ಈ ಕಳೆನಾಶಕದ್ದು ಈ ಥರದ್ದು ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಅದು ಕಳೆನಾಶಕ ಇದು ಏನಂತ ರೈತರಿಗೆ ಅದು ಮಾರಕನೇ ಯಾವಾಗಲೂ. ಈಗ ಇನ್ನೊಂದು ನೋಡ್ರೋಣ, ಕಳೆನಾಶಕದ್ದು ಹೇಳ್ತೀನಿ ನಾನು ನಿಮಗೆ. ಮೆಕ್ಕೆಜೋಳದಲ್ಲಿ ಕಳೆನಾಶಕ ಹೊಡೆಯೋದು ಬಂದಿದೆ. ಅಂದರೆ ಒಂದೊಂದು ಬೆಳೆಯಲ್ಲಿ ಕಳೆನಾಶಕ ಬಂದಿದೆ. ಶೇಂಗಾದಲ್ಲಿರೋಂಥ ಕಳೆನಾಶಕ, ಶೇಂಗಾದಲ್ಲಿ ಬಂದಿರೋಂಥ ಕಳೆ ಹೊಡೆಯುವಂಥ ಕಳೆನಾಶಕನೇ ಬೇರೆ.
ಮೆಕ್ಕೆಜೋಳದಲ್ಲಿರುವಂಥ ಕಳೆ ಹೊಡೆಯೋಂಥ ಕಳೆನಾಶಕನೇ ಬೇರೆ. ಈ ವರ್ಷ ಈಗ ನಮ್ಮ ತಂದೆನೇ ಮೆಕ್ಕೆಜೋಳ ಹಾಕಿದ್ದಾರೆ, ಅದರಲ್ಲಿ ಕಸ ಬಂದಿದೆ, ಆ ಕಸಕ್ಕೆ ಕಳೆನಾಶಕ ಹೊಡಿತಾರೆ. ಹೊಡೆದಾದ್ಮ್ಯಾಗ ಈಗ ಅಲ್ಲಿ ಯಾವುದೋ ಹುಲ್ಲು ಜಾತಿ ಕಳೆ ಇದೆ ಅಂತ ಇಟ್ಕೊಳ್ಳಿ, ಹುಲ್ಲು ಜಾತಿ ಕಳೆಗೆ ಕಳೆ ಹೊಡೆದಿದ್ದಾರೆ, ಆ ಕಳೆ ಸತ್ತೋಯ್ತು. ಈಗ ಮೆಕ್ಕೆಜೋಳ ಬಂತು. ನೆಕ್ಸ್ಟು ನೀವು ಅಲ್ಲಿ ಹುಲ್ಲು ಜಾತಿದು ಬೆಳೆ ಬೆಳಿತೀನಿ ಅಂತಂದರೆ ಅದು ಬರಲ್ಲ. ಎಕ್ಸಾಂಪಲ್ಲು, ಹುಲ್ ವೆರೈಟಿ ಬೆಳೆ ಹಾಕಿದ್ರೆ ಬರಲ್ಲ. ಯಾಕಂದ್ರೆ ನಾವು ಹುಲ್ಲು ಹಾಳು ಮಾಡೋ ಸಾಯಿಸುವಂತ ಕಿಟ್ ಹೊಡೆದ್ಬಿಟ್ಟಿದೀವಿ. ಈಗ ನೆಕ್ಸ್ಟು ನಾವು ಯಾವುದು ರಾಗಿ ಹಾಕ್ತೀವಿ, ಅದು ಹುಲ್ಲಿನ ವೆರೈಟಿ ಬರಲ್ಲ. ಅದಕ್ಕೆ ರೋಗ ಬರುತ್ತೆ. ಇಲ್ಲ ಅಂದರೆ ಈಗ ಇದರಲ್ಲಿ ಯಾವುದೋ ಜಪಾನಲ್ಲಿ ಅಣುಬಾಂಬ್ ಹಾಕಿದ್ರಲ್ಲ ಹಿರೋಶಿಮಾ ನಾಗಸಾಕಿ ಮೇಲೆ, ಸೊ ಅಲ್ಲಿ ಈಗ ಹುಟ್ಟೋಂಥದ್ದು ಏನು ಸರಿಯಾಗಿ ಹುಟ್ಟಲ್ಲಂತೆ ಬೆಳೆ. ಸೊ ಅದೇ ಥರನೇ ಇದೆ ಇದನ್ನು. ಈಗ ಮೆಕ್ಕೆಜೋಳದಲ್ಲಿ ಹೊಡೆಯೋಂಥ ಕಳೆನಾಶಕ ಕೊಡಿದಾಗ ನೀವು ಇನ್ನೇನಾದರೂ ಹುಲ್ ಜಾತಿದು ಏನೋ ಹಾಕ್ತೀವಿ ಅಂತಂದರೆ ಬರಲ್ಲ. ಇಲ್ಲ ಶೇಂಗಾ ಹಾಕಿದ ಹೊತ್ತಿನಾಗ ಅದಕ್ಕೊಂದು ಕಳೆನಾಶಕ ಹೊಡೆದಿರ್ತೀವಿ ಅಂತಂದರೆ ಅಲ್ಲಿ ಇನ್ನೇನೋ ಬೇರೆ ಹಾಕ್ತೀವಿ ಅಂತಂದರೆ ನೆಕ್ಸ್ಟ್ ಇಯರ್ ಬರಲ್ಲ. ಸೊ ಈ ಥರ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅದು ಪ್ರತಿ ಜನ್ರೇಷನ್ಗೂ. ಸೊ ಈ ಥರದ್ದು ಕಳೆನಾಶಕದ್ದು ಕೇಳ್ತಿರ್ತಾರೆ, ನಾನು ಅದು ಮಾಡಲ್ಲ. ಅದು ಮಾಡಿದರೆ ಸುಮ್ಮನೆ ರೈತರಿಗೆ ಇದನ್ನೇ ತೊಂದರೆ. ಇದು ರೈತರಿಗೆ ಗೊತ್ತಾಗ್ತಿಲ್ವಾ? ಅಂದರೆ ಗೊತ್ತಾಗ್ತಿದ್ದಣ್ಣ, ಏನಂತಂದರೆ ಏನು ಮಾಡೋಕ್ಕಾಗಲ್ಲ ಕೃಷಿಲಿ. ಅದು ಫಸ್ಟ್ ಆಫ್ ಆಲ್ ಕೃಷಿಗೆ ಸಂಬಂಧಪಟ್ಟಂಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿಯಾಗಿದಿಲ್ಲ ಅಂತ ನನಗನ್ಸುತ್ತೆ. ಓಹೋ, ಎಷ್ಟೋ ಕೃಷಿ ಸರಿಯಾದ ಮಾರ್ಗದರ್ಶನ ಇಲ್ಲ. ಏನು ಹೊಡಿಬೇಕು, ಏನು ಹಾಕಬೇಕು. ಈಗ ಕೆಲವರು ನೋಡಿ ಮಿಶ್ರ ಬೆಳೆ, ನಿನ್ನೆ ನಾವೊಬ್ರು ಮಾಡಿದ್ವಿ, ಹನುಮಂತು ಅಂತ, ನಿಮ್ಮಲ್ಲೇ ಇದ್ದಾರೆ ಅಲ್ಲಿ ತಳಕಲ್ ಹತ್ರ, 4 ಎಕರೆ ಮಿಶ್ರ ಬೆಳೆ ಮಾಡಿದ್ದಾರೆ. ಪ್ರತಿ ತಿಂಗಳು 1.5 ಲಕ್ಷದಷ್ಟು ದುಡ್ಡು ಪ್ರತಿ ತಿಂಗಳು ದುಡಿತಾರೆ. ಅವ್ರು ಅಂತಿದ್ರು ಅವ್ರು ಡೈಲಿ ವರ್ಕ್ ಮಾಡ್ಬೇಕು ಸರ್ ನಾವು ಮಿಶ್ರ ಬೆಳೆ ಹಾಕಿದಾಗ. ಏಕ ಬೆಳೆ ಯಾಕೆ ಮಾಡ್ತಾರೆ ಅಂದರೆ ರೈತರು ಹಾಕ್ಬಿಟ್ಟು ಸ್ವಲ್ಪ ದಿನ ರಿಲ್ಯಾಕ್ಸ್ ಇರ್ಬೋದು, ಅದು ಬಂದಾಗ ಯಾವಾಗಲೂ ಮಾಡ್ಬೋದು ಅಂತ. ಸೊ ಆ ಥರದ ಮಾರ್ಗದರ್ಶನಗಳು ಕಡಿಮೆ ಇದ್ದಾವೆ. ಆ ಮಾರ್ಗದರ್ಶನಗಳು ಭಾಳ ಕಡಿಮೆ ಇದ್ದಾವೆ. ಎಷ್ಟೋ ಕೃಷಿ ಅಧಿಕಾರಿಗಳು ರೈತರ ಹತ್ರ ಬಂದು ಮಾಹಿತಿ ತಿಳ್ಕೊಂಡು ಹೋಗ್ತಾರೆ, ಒಳ್ಳೊಳ್ಳೆ ರೈತರ ಹತ್ರ. ಆ್ಯಕ್ಚುಲಿ ಅವ್ರು ನೋಡಿದರೆ ರೈತರಿಗೂ ಅವರೇ ಮಾಹಿತಿ ಕೊಡಬೇಕು, ಬಟ್ ಇಲ್ಲಿ ಉಲ್ಟಾ ಆಗ್ತಾಯಿದೆ ಕೇಸು. ಸೊ ಹಿಂಗತೆ ಆದಾಗ ಮಾರ್ಗದರ್ಶನ ಕೊಡೋರು ಯಾರು? ಸೊ ಆ ಥರದ್ದು ಪ್ರಮೋಟಿವ್ ಮಾಡಲ್ಲ. ಸೊ ಹಂಗಾಗಿ ನಾನು ಆ ಥರ ಕಳೆನಾಶಕದ್ದು ಆ ಥರದ್ದು ಜಾಸ್ತಿ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ನಂಗೆ ಅದು ಇಷ್ಟ ಇಲ್ಲ. ಗೊಬ್ಬರ ಬರುತ್ತೆ, ರಸಗೊಬ್ಬರ, ಆ ಥರದ್ದು ಮಾಡಲ್ಲ. ಸಾವಯವ ಗೊಬ್ಬರದ್ದು ಮಾಡ್ಬೇಕಂತೀವಿ, ಬಟ್ ಯಾರು ಅಷ್ಟೇನು ಅದ್ರ ಬಗ್ಗೆ ಕರೆದಿಲ್ಲ. ನಾನು ಅದೇನು ಅಷ್ಟು ತಲೆ ಕಡಿಮೆ. ಬಟ್ ಸಾವಯವ ಗೊಬ್ಬರ ಮಾಡ್ತಾಯಿದ್ದಾರೆ, ನಾನು ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು. ಅದು ಎಷ್ಟರ ಮಟ್ಟಿಗೆ ನಿಜ ಸತ್ಯ ಅಂತ ಗೊತ್ತಾಗಬೇಕಲ್ಲ. ಸೊ ಅದು ಸಮ್ಟೈಮ್ ಗೊತ್ತಾಗಲ್ಲ. ನಾವು ಹೇಳ್ತಾರೆ ಅವ್ರು ಸಾವಯವ ಅಂತ, ಅಲ್ಲಿ ಇನ್ನೇನೋ ಮಾಡ್ತಿರ್ತಾರೆ. ಆಮೇಲೆ ನನಗೆ ಅದು ಕೆಮಿಕಲ್ ಕಾಂಪೋನೆಂಟ್ಸ್ ಏನು ಅನ್ನೋದು ಗೊತ್ತಿರಲ್ಲ. ಸೊ ಬೇಡ ಅಂತ ನಾನು ಒಂದು ಸ್ವಲ್ಪ ಅಂದರೆ ನನಗೇನು ಗೊತ್ತಾಗುತ್ತೆ, ಇದು ಮಾಡಿದರೆ ರೈತರಿಗೆ ಒಳ್ಳೆಯದು, ಇದು ಮಾಡಿದ್ರೆ ಕೆಟ್ಟದ್ದು ಅಂತ ಯಾವಾಗ ಅನಿಸುತ್ತೆ ಅದು ಮಾತ್ರ ನಾನು ಪ್ರಮೋಟ್ ಮಾಡ್ತೀನಿ. ಅದನ್ನು ಹೊರತುಪಡಿಸಿ ನಾನು ಬೇರೆ ಮಾಡೋಕ್ಕೆ ಹೋಗಲ್ಲ. ಸೊ ನಿಮ್ಮೊಂದು ಎಥಿಕ್ಸ್ ಕೂಡ ಇದೆ ನೋಡಿ, ನೀವು ದುಡ್ಡು ಬರುತ್ತೆ ಸಿಕ್ಕಿದೆಲ್ಲ ಮಾಡ್ತಾ ಇಲ್ಲ ಅಂದರೆ ಅದೇಣ ಏನಲ್ಲ. ಈಗ ನಾವು ಅದನ್ನೆಲ್ಲ ಮಾಡ್ಬಿಟ್ರೆ ಮತ್ತೆ ನಾವು ಔಟ್ಡೇಟೆಡ್ ನಾಳೆ ಬರೀ ಈ ಥರದ್ದೇ ಮಾಡ್ತೇನೆ ನೀವು ಅಂತ ಜನಕ್ಕೆ ಬೇಜಾರಾಗುತ್ತೆ. ಒಂದು ಎರಡನೇದು, ನಾವು ಏನೇ ಒಳ್ಳೆ ಕಂಟೆಂಟ್ ಮಾಡಿದ್ರು ನೆಕ್ಸ್ಟ್ ನೋಡಲ್ಲ. ಸೊ ಅದಕ್ಕೆ ಬೇಡ ಅಂತ ಅದನ್ನ ಇರಲಿ, ಏನು ತೊಂದರೆ ಇಲ್ಲ. ಸೊ ನಾವು ಕೆಟ್ಟದ್ದು ಪ್ರಮೋಟ್ ಮಾಡೋ ಜನ ನಮ್ಮ ಕಳೆನಾಶಕ ಹೊಡೆದು ಸಾಯಿಸ್ತಾರೆ ಅಷ್ಟೇ. ನಮಗೆ ಕಳೆನಾಶಕ ಏನು ಹುಟ್ಟಲ್ಲ, ಆಮೇಲೆ ಏನು ಹುಟ್ಟಲ್ಲ, ಹಂಗತೆ ಆಗುತ್ತೆ. ಸೊ ಅದಕ್ಕೆ ಬೇಡ ಅಂತ ನಾನು ಅದೊಂದು ರೆಸ್ಟ್ರಿಕ್ಟೆಡ್ ನಾ ಮಾಡ್ಕೊಂಬಿಟ್ಟಿದ್ದೆ. ಆ ಥರದ್ದು ಬೇಡ ಅಂತ ಅಷ್ಟೇ. ಎಲ್ಲ ಥರದ ಜಾನುವಾರುಗಳನ್ನ ಸಾಕಿ ಸಮಗ್ರ ಕೃಷಿ ಮಾಡ್ತಿರುವಂಥ ಬಸವರಾಜ್ ಅಣ್ಣ ಸಿಕ್ಕಿದ್ರೆ. ಅಣ್ಣ ನಮಸ್ಕಾರ. ಅಂದರೆ ಡಿಜಿಟಲ್ ಲೈಫ್ ನಡೀತಾ ಇದೆ ನಿಮ್ಮದು? ಡಿಜಿಟಲ್ ಲೈಫ್ ನಡೀತಾ ಇದೆ. ಸೂಪರ್, ಅದೇನು ತೊಂದರೆ ಇಲ್ಲ. ವೆರಿ ನೈಸ್. ಬಟ್ ಇನ್ನೊಂದು ಏನು, ಇತ್ತೀಚೆಗೆ ನಮ್ಮ ಈ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕ್ರಾಸಿಂಗ್ ಅಂತ ಮಾಡ್ತಾಯಿದ್ದಾರೆ ಬೆಳೆಗಳಿಗೆ. ಅಂದರೆ ಪಾಲಿನೇಷನ್ ಮಾಡ್ತಾರೆ. ಟೊಮೊಟೊದಲ್ಲೇ ಶೆಡ್ ನೆಟ್ ಹಾಕಿ ಇದಾಕಿ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಅದ್ರದ್ದು ಸೇಮ್ ಇದೇ ಥರ ಕಂಪ್ಲೇಂಟ್. ಆ ಥರದ ಕಂಪ್ನಿಗಳು ನಂಗೆ ಕೇಳಿದ್ದಾರೆ, ವಿಡಿಯೋ ಮಾಡು ಪ್ರಮೋಷನ್ ಥರ ಅಂತಂದು ದುಡ್ಡು ಕೊಡ್ತೀವಿ ಅಂತ. ದುಡ್ಡು ಆಫರ್ ಮಾಡ್ತಾರೆ. ಮಾಡ್ತಾರೆ. ಅದು ಮಾಡಲ್ಲ. ಯಾಕಂತಂದರೆ ಈಗ ಅದು ಏನಾಗ್ತದೆ ಅಂತಂದರೆ, ಈಗ ಏನು ಮಾಡ್ತಾರೆ ಸೀಡ್ಸ್ ಕಂಪ್ನಿಯವರು ಜಾಸ್ತಿ ಗೊಬ್ಬರ ಹಾಕಿಸ್ತಾರೆ. ಒಂದು ಎರಡನೇದು ಸ್ಪ್ರೇಸ್ ಜಾಸ್ತಿ ಮಾಡಿಸ್ತಾರೆ. ಆಮೇಲೆ ಅದು ಬಂದಮೇಲೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇಲ್ಲಿ ಎಷ್ಟೋ ಜನ ರೈತರು ಅಂದರೆ ಈಗ ಶೇಂಗಾ ಈ ಥರದ ಕೃಷಿ ಮಾಡ್ತಿದ್ದವರು ಅದೆಲ್ಲ ಬಿಟ್ಟು ಇದು ಕ್ರಾಸಿಂಗ್ ಅಂತ ಮಾಡಿಸ್ತಾ ಇದ್ದಾರೆ. ಒಂದು ಆಳಿನ ಸಮಸ್ಯೆ, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಆಳು ಇಡಿಸ್ತಾರೆ. ಅಂದರೆ ಕೆಲಸಕ್ಕೆ ಆಳು ಸಿಗ್ತಾ ಇಲ್ಲ. ಒಂದು ಯಾಕಂದರೆ ಅವರು ಚೆನ್ನಾಗಿ ಪೇಮೆಂಟ್ ಕೊಡ್ತಾರೆ. ಒಂದಿನಕ್ಕೆ 350, 400, 500ವರೆಗೂ ಪೇಮೆಂಟ್ ಕೊಡ್ತಾರೆ. ಬೇರೆ ಕೆಲಸಗಳಿಗೆ ಅಂದರೆ ಕಳೆ ತೆಗಿಯೋಕ್ಕೆ ಈ ಥರದ ಕೆಲಸಗಳಿಗೆ ಆಳಿನ ಸಮಸ್ಯೆ ಆಗ್ತಿದೆ. ಒಂದು ಎರಡನೇದು, ಆ ಥರ ಕಂಪ್ನಿಗಳು ಬಂದಮೇಲೆ ರಸಗೊಬ್ಬರ ಜಾಸ್ತಿ, ಆಮೇಲೆ ಸ್ಪ್ರೇಸ್ಗಳನ್ನ ಜಾಸ್ತಿ ಮಾಡೋದ್ರಿಂದ ಭೂಮಿನೂ ಹಾಳಾಗ್ತಾಯಿದೆ. ಮಲ್ಚಿಂಗ್ ಹಾಕಿಸ್ತಾರೆ ಅವರು.
ಎನಿ ಕಂಡೀಷನ್ ಕಂಪಲ್ಸರಿ ಮಲ್ಚಿಂಗ್ ಹಾಕ್ಲೇಬೇಕು ಅಂತ ಹೇಳ್ತಾರೆ. ಆ ಕೃಷಿ ಮಾಡಬೇಕಾದ್ರೆ ಸೀಡ್ಸ್ ಕಂಪ್ನಿಗಳದ್ದು ಮಲ್ಚಿಂಗ್ ಮಾಡಿಸ್ತಾರೆ. ಈಗ ಅದು 3 ತಿಂಗಳು ಟೈಮು, 3-4 ತಿಂಗಳು ಟೈಮ್ ಇರುತ್ತೆ. ಈಗ ಒಂದು ಕ್ರಾಸಿಂಗ್ ಒಂದು ಪ್ಲಾಟ್ ಮಾಡಿರ್ತಾರಲ್ಲ, ಅದಾದಮೇಲೆ ಈಗ ಮ್ಯಾಗ ಹಾಕಿರೋ ಶೇಡ್ ನೆಟ್ ತೆಗಿತಾರೆ, ಅಲ್ಲಿ ಚುಚ್ಚಿರೋಂಥ ಬರ್ಲು ಅದೆಲ್ಲ ಗೂಟ ಗೀಟ ತಗೊತಾರೆ ರೈತರು. ಅದಾದಮೇಲೆ ಮಲ್ಚಿಂಗ್ ಕವರ್ ತೆಗಿತಾರಲ್ಲ, ಆ ಮಲ್ಚಿಂಗ್ ಕವರ್ ಪ್ಲಾಸ್ಟಿಕ್ ಅದು ಆ್ಯಕ್ಚುಲಿ. ಅದು ಭೂಮಿಲಿ ಎಂದು ಆಗೋದೇ ಇಲ್ಲ, ಕೊಳೆಯಲ್ಲ. ಸೊ ಆ ಮಲ್ಚಿಂಗ್ ಕವರ್ ಹೆಂಗಾಗಿರುತ್ತಂತಂದರೆ, ನೀವು 4-5 ತಿಂಗಳು ಅದ್ರ ಕೆಳಗಡೆ ನೀರು ಹರಿಸಿ ಅದು ಇದು ಮಾಡಿ ಅದು ಸ್ವಲ್ಪ ಹಾಳಾಗಿರುತ್ತೆ. ಆ ಮಲ್ಚಿಂಗ್ ಕವರ್ ಯಾವಾಗ ತೆಗಿತಾರಲ್ಲ ರೈತರು, ಅದು ತೆಗೆದ ಮೇಲೆ ಅದು ಹರಿದೋಗುತ್ತೆ. ಅದು ಸ್ವಲ್ಪನೇ ಕಟ್ಟಾಗಿ ಭೂಮಿಗೆ ಸೇರುತ್ತೆ. ನೆಕ್ಸ್ಟ್ ಅಲ್ಲಿ ಏನಾದರೂ ಮಾಡ್ತೀವಿ ಅಂತಂದ್ರೂ ಬರಲ್ಲ. ಮತ್ತು ಈಗ ನೆಕ್ಸ್ಟ್ ಅದ್ರ ಮೇಲೇ ಕ್ರಾಸಿಂಗಿಗೆ ಪ್ಲಾಟ್ ಮಾಡ್ತಾರೆ, ಅದು ಚೆನ್ನಾಗಿ ಇಳುವರಿ ಬರಲ್ಲ. ಅದು ಇಳುವರಿ ಬಂದಿಲ್ಲ ಅಂತಂದರೆ, ಕ್ವಾಲಿಟಿ ಬೀಜ ಬಂದಿಲ್ಲ ಅಂತಂದರೆ, ಈ ಸೀಡ್ಸ್ ಕಂಪ್ನಿಯವರು ಬೀಜನ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ್ಮೇಲೆ ರೈತರಿಗೆ ಅದು ಪೇಮೆಂಟ್ ಬರಲ್ಲ. ಸೊ ಈ ಥರದ್ದೂ ಆಗ್ತಾಯಿದೆ. ಸೊ ಇವೆಲ್ಲ ಹೆಂಗಂತಂದರೆ, ಕೃಷಿಲಿ ಒಂದಿಷ್ಟು ಕೆಟ್ಟ ಅಭ್ಯಾಸಗಳನ್ನ ನಮ್ಮ ರೈತರೇ ಅಳವಡಿಸ್ಕೊತಿದ್ದಾರೆ. ಬಟ್ ಇದನ್ನೆಲ್ಲ ಕೃಷಿ ಅಧಿಕಾರಿಗಳು ಸ್ವಲ್ಪ ತಿಳಿಸಿ ಹೇಳಬೇಕು, ಇದ್ರ ಬಗ್ಗೆ ಎಲ್ಲ ಎಜುಕೇಟ್ ಮಾಡಬೇಕು. ಈ ಥರದ್ವೆಲ್ಲ ಸ್ವಲ್ಪ ಮಾಡೋದ್ರಿಂದ ರೈತರು ಬಚಾವಾಗ್ತಾರೆ, ಭೂಮಿನೂ ಉಳ್ಕೊಳುತ್ತೆ, ಇನ್ನೂ 4-6 ವರ್ಷ ಚೆನ್ನಾಗಿರ್ಬೋದು ಕೃಷಿ. ಬಟ್ ಇದ್ರ ಬಗ್ಗೆ ಎಲ್ಲ ಯಾರೂ ಎಜುಕೇಟ್ ಮಾಡೋಲ್ಲ. ಎಷ್ಟೋ ಕ್ರಿಮಿನಾಶಕಗಳು ಎಷ್ಟೋ ದೇಶಗಳಲ್ಲಿ ಬ್ಯಾನ್ ಆಗಿ ಹೋಗಿದ್ದಾವಂತೆ, ಬಟ್ ಇಂಡಿಯಾದಲ್ಲಿ ಅದನ್ನ ಸುಮ್ಮನೆ ಹಾಕಿಸ್ತಾರೆ. ಸೊ ಎಲ್ಲ ಅದ್ರ ಮೇಲೆ ಯಾವುದು ಕಂಟ್ರೋಲ್ ಇಲ್ಲ ಕ್ರಿಮಿನಾಶಕಗಳ ಮೇಲೆ. ಈಗ ನೋಡಿ, ಇದೇ ಹಣ್ಣುಗಳ ವಿಷಯಕ್ಕೆ ಬಂದರೆ, ಆರ್ಟಿಕಲ್ಚರ್ ಮಾಡ್ತೀವಲ್ಲ, ಅಂದರೆ ನಾನು ಸ್ವಲ್ಪ ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇದ್ರ ಬಗ್ಗೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ, ಗೂಗಲ್ ಅಂತಿದೆ, ChatGPT ಇವೆಲ್ಲ ಇದಾವಲ್ಲ, ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನಾವು ಓದ್ತಾ ಇರ್ತೀನಿ. ನಮ್ಮ ಇಂಡಿಯಾದ ಮ್ಯಾಂಗೋ ಮಾವಿನ ಹಣ್ಣು ಎಷ್ಟೋ ಕಂಟ್ರೀಲಿ ಬಯ್ಯೇ ಮಾಡಲ್ವಂತೆ, ನಮ್ಮ ಇಂಡಿಯಾದಲ್ಲಿ ಬೆಳೆದಿರೋಂಥ ಮಾವಿನ ಹಣ್ಣು. ಅಂದರೆ ನಾವು ಅಷ್ಟು ಕ್ರಿಮಿನಾಶಕ ಫರ್ಟಿಲೈಸರ್ಸ್ ಅದೆಲ್ಲ ಜಾಸ್ತಿ ಆಗ್ತಾಯಿದ್ದೀವಿ ಅಂತಂದು ತಗೋತಾ ಇಲ್ವಂತೆ. ಈ ದಾಳಿಂಬೆ ಆದ್ರೂ ಅಷ್ಟೇ, ದಾಳಿಂಬೆ ಹಣ್ಣು ಒಂದು ಟೆಸ್ಟಿಂಗ್ ಮಾಡ್ತಾರೆ. ಆ ಟೆಸ್ಟ್ಗೆ ಒಂದು ಬಾಕ್ಸ್ ಹಣ್ಣು ಕೊಡ್ಬೇಕು ನೀವು, ಅದು ಕೊಟ್ಟು ಅದ್ರ ಮೇಲೆ ಟೆಸ್ಟ್ ಮಾಡ್ತೀವಿ. ಅಂದರೆ ಫರ್ಟಿಲೈಸರ್ಸ್ಗಳಲ್ಲೂ ಗ್ರೀನು ರೆಡ್ಡು ಅಂತ 2 ಥರ ಇರುತ್ತೆ. ಅಂದರೆ ಹುಳ ಸತ್ತೋಗೋದಕ್ಕೆ ಅದಕ್ಕೆ ಇದಕ್ಕೆ ಹೊಡೆ ಅಂಥದ್ದು. ಅಲ್ಲೇನೋ ನಾವು ಒಂದು 2,500-3,000 ಫೀಸ್ ಇದೆ ಅಂತ, ಅದು ಕೊಟ್ಟು ಟೆಸ್ಟ್ ಮಾಡಿಸಿದ್ರೆ ಅದೇನಾದ್ರು ಓಕೆ ಆತಂದ್ರೆ ಮಾತ್ರ ಎಕ್ಸ್ಪೋರ್ಟಿಗೆ ತೊಗೊತಾರಂತೆ, ಇಲ್ಲಾಂತಂದರೆ ಎಕ್ಸ್ಪೋರ್ಟಿಗೆ ಹಣ್ಣು ತೊಗೊಳಲ್ವಂತೆ. ಸೊ ಈ ಥರದ್ದೆಲ್ಲ ಆಗ್ತಾಯಿದೆ. ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಅಂದರೆ ಬೇರೆ ದೇಶಕ್ಕೆ ಹೋದರೆ ತಾನೇ ನಮ್ಮ ಹಣ್ಣಿಗೆ ಒಳ್ಳೆ ರೇಟ್ ಸಿಗೋದು. ಸೊ ಆ ಥರದ್ದೆಲ್ಲ ಆಗ್ತಾಯಿದೆ. ಒಟ್ಟು ವಿಷ ತಿಂತಾ ಇದ್ದೀವಿ. ಇದ್ರ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಷ್ಟೇ. ವೆರಿ ಗುಡ್. ಅದು ಈ ಥರದ್ದು ಒಂದಿಷ್ಟು ವಿಷಯಗಳನ್ನ ನಾನು ಕಲಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಲಿತಾ ಇರೋದು ಇನ್ನೂ 0.1% ಅಷ್ಟೇ. ಬಟ್ ನೋಡಿ, ನೀವು ಯೂಟ್ಯೂಬ್ ಬಂದು ನಿಮ್ಮ ಬದುಕು ನಡೆಸೋ ಜೊತೆಗೆ ಇಷ್ಟು ನಿಮ್ಮ ಜ್ಞಾನ ಬರ್ತಾ ಇದೆ. ಹೌದು, ನಾನು ನಿಮ್ಮ ವಿಡಿಯೋಗಳಲ್ಲಿ ಇವೆಲ್ಲ ಬರ್ತಾವೆ ಮುಂದೆ. ಬರ್ತಾವಣ್ಣ. ಅಂದರೆ ಇನ್ನೂ ಇದು ಅಂದರೆ ಒಂದೇ ಸರಿಗೆ ನಮ್ಮ ಜನಕ್ಕೆ ಹೆಂಗಂತಂದರೆ, ಕ್ರಿಮಿನಾಶಕ ಬಿಟ್ಬಿಡ್ರಿ, ಕಳೆನಾಶಕ ಬಿಟ್ಬಿಡ್ರಿ ಅಂತಂದು ಈಗ ನಾನು ನಮ್ಮ ಅಪ್ಪಂಗೆ ಹೇಳೋಕೆ ಹೋದ್ರೂ ಬಿಡಲ್ಲ. ಒಗಲೇ ಉಸ್ಕೊಳ ಮಗ, ನಾನು 40 ವರ್ಷದಿಂದ ಮಾಡಾಕೊಂತೀನಿ, ನನಗೆ ಹೇಳಕ್ಕೆ ಬಂದ ನೀವು. ಇದು ಎಲ್ಲರ ಮನೆಯದು ಇದೆ ಅಣ್ಣ. ಈಗ ನಾವು ಮನೆಯಲ್ಲಿ ಯಾರೋ ಎಜುಕೇಟೆಡ್ ಮಕ್ಕಳಿದ್ದಾರೆ, ಅಪ್ಪ ಅದನ್ನ ಹೊಡಿಬಾರ್ದು ಅಂತ ಹೇಳಿದ್ರೆ ಬೈತಾರೆ ಆ್ಯಕ್ಚುಲಿ. ಯಾಕಂದ್ರೆ ಅವ್ರು ಅಷ್ಟು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ವಿ, ಏನೂ ಆಗ್ತಾಯಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಅವ್ರದ್ದು. ಬಟ್ ಅದನ್ನ ಯಾರು ಎಜುಕೇಟ್ ಮಾಡೋದಿಲ್ಲ. ಸ್ಲೋ ಪಾಯ್ಸನ್. ಸೊ ಅದನ್ನ ಇದು ಮಾಡ್ಬೇಕಷ್ಟೇ. ಲೋ ವೋಲ್ಟೇಜ್ ಕೊಯ್ಲ್ ಟೆಕ್ನಾಲಜಿ ಅಂದ್ರೆ ಸರ 120 ವೋಲ್ಟ್ದಿಂದ ರೀ 420 ವೋಲ್ಟ್ ಬರ್ಲಕ್ಕೆ ಆ ಕೊಯ್ಲ್ ಸುಡಲ್ರಿ. ಈಗ ನೋಡಿ, ಮೆಕ್ಕೆಜೋಳದಲ್ಲಿ ಅದೇ ಆಗ್ತಾ ಇರೋದು. ಫಸ್ಟ್ ನೋಡಿ, ಇದಕ್ಕೆ ಮೆಕ್ಕೆಜೋಳದಲ್ಲಿ ಈ ಚಿಗುರು ತಿನ್ನಂತ ಹುಳ ಇರ್ತಿರ್ಲಿಲ್ಲ ಮೆಕ್ಕೆಜೋಳದಲ್ಲಿ. ಈಗ ಹೆಂಗಾಗಿದೆ ಅಂತಂದರೆ, ನೀವು ನಾಟಿ ಮಾಡಿ ರಸಗೊಬ್ಬರ ಹಾಕಿ 1 ತಿಂಗಳಿಗೆ ಕಾಂಡ ಅಂದರೆ ಚಿಗುರು ಬರ್ತಿರ್ತಲ್ಲ, ಆ ಚಿಗುರಲ್ಲೇ ಒಂದು ಹುಳ ಬರುತ್ತೆ. ಆ ಚಿಗುರನ್ನ ಅಂದರೆ ಮೇಲ್ಗಡೆ ಹಿಂಗೆ ಚಿಗುರು ಬರೋದನ್ನ ಆ ಹುಳ ಕಟ್ ಮಾಡ್ಕೊಂಡು ತಿನ್ನುತ್ತೆ. ಆ ಥರ ಹುಳ ಬರೋ ಸ್ಟಾರ್ಟ್ ಆಗಿದೆ. ನೀವು ಇದೇ 10 ವರ್ಷದಿಂದ ಹೋದರೆ ಆ ಹುಳ ಇರಲಿಲ್ಲ. ಸೊ ಈಗ ಆ ಚಿಗುರು ಬರೋ ಆ ಹುಳಕ್ಕೆ ಹಾಕಕ್ಕಂತಾನೆ ಮತ್ತಿನ್ನೊಂದು ಔಷಧಿ, ಅದನ್ನ ಆ ಚಿಗುರದಲ್ಲೇ ಹಾಕ್ಬೇಕು. ಚಿಗುರು ಇರುತ್ತಲ್ಲ ಹಿಂಗೆ, ಆ ಸುಳಿಲೇ ಹಾಕ್ಬೇಕು ಹಿಂಗತೆ. ಇದನ್ನು ಔಷಧಿನ ಪುಡಿನ ಉಸುಗಲ್ಲಿ ಕಲಿಸಿ ಹಾಕ್ತೀವಿ ನಾವು, ಅದನ್ನ ಹಾಕ್ಬೇಕೀಗ. ಸೊ ಪ್ರತಿ 5 ವರ್ಷ 10 ವರ್ಷಕ್ಕೆ ಈ ಥರ ಹೊಸ ರೋಗಗಳು ಬರ್ತಾಯಿದ್ದಾವೆ ಕೃಷಿಲಿ. ಇದನ್ನು ಎಜುಕೇಟ್ ಮಾಡೋರು ಇಲ್ಲ. ಸೊ ಇದನ್ನ ಎಜುಕೇಟೆಡ್ ಮಾಡೋರು ಬೇಕು ಅಂತಂತಂದರೆ ಮತ್ತು ಕೃಷಿ ಅಧಿಕಾರಿಗಳೇ ಇದ್ರ ಬಗ್ಗೆ ಜಾಸ್ತಿ ಎಜುಕೇಟ್ ಮಾಡಬೇಕು. ಟಗರು ಸಾಕಾಣಿಕೆ ಮಾಡೋಕ್ಕೆ ಜಾಗ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ, ಆದರೆ ಇವರು ನೋಡಿ ಅಲ್ಲಿ ಮನೆ ಮೇಲೆ ಟಾಪಲ್ಲಿ ಸಾಕ್ತಾ ಇದ್ರು. ಸೀತಾ ವಿನೋದ್ ಅವರೇ, ಏನು ನಿಮ್ಮ ತಮ್ಮ ಇಂಥ ಬೈಕ್ ತೊಗೊಂಬಿಟ್ರೆ? ಅಂದ್ರೆ ಅವನಿಗೆ ಭಾಳ ದಿನದಿಂದ ಕನಸಿತ್ತಣ ತಗೋಬೇಕಂತಂದು ತಗೊಂಡ. ರವಿಚಂದ್ರನ್ ಪ್ರೇಮ್ಲೋಕ ಬೈಕ್ ತೊಗೊಂಬಿಟ್ರೆ ಹಂಗೆ ನೋಡೋಕೆ ಸೇಮ್ ರವಿಚಂದ್ರನ್ ಥರನೇ ಅವರೇ. ನೋಡೋಣ, ಈಗ ಅನ್ಬೋದು ಕೆಲವರು, ಏನು ಇಷ್ಟು ದೊಡ್ಡ ಗಾಡಿ ಯಾಕೆ ಬೇಕಿತ್ತು ಅಥವಾ ಅಂದರೆ ಈ ಥರದ್ದು ಒಂದಿಷ್ಟು ಹೇಳ್ಬೋದು. ಬಟ್
ನಮ್ಗೆ ಏನು ಅನ್ಕೊಂಡಿರ್ತೀವಲ್ಲ, ಏನು ಇವತ್ತು ಒಂದು ಈಗ ನನಗೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಅಂದರೆ ನಮ್ಮ ಫ್ಯಾಮಿಲಿನ ಅಥವಾ ನಮ್ಮ ಮಿಸ್ಸಸ್ನ, ನಮ್ಮ ಮಗುನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಂತಂದರೆ ಒಂದು ಸೇಫಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಮನಸ್ಸಲ್ಲಿ ಬಂದಾಗ, ಸೊ ನಂಗೆ ಒಂದು ಕಾರ್ ತೊಗೋಬೇಕನ್ನೋದಿತ್ತು. ನಾನು ಕಷ್ಟಪಟ್ಟು ದುಡ್ದೇ ತೊಗೊಂಡೆ. ಸೊ ನಾವು ಓವರಾಲಾಗಿ ಅಚೀವ್ ಏನಂತಂತಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಖುಷಿ, ನಮಗೆ ಏನು ಬೇಕೋ ಅದನ್ನು ನಾವು ಇನ್ನೊಬ್ರ ಹತ್ರ ಕೇಳದೆ, ಇನ್ನೊಬ್ರ ಹತ್ರ ಬೇಡದೆ ನಾವು ಕಷ್ಟಪಟ್ಟು ದುಡಿದು ನಾವು ಅದನ್ನ ತೊಗೊಂಡ್ರೆ ಅದು ಏನೂ ಅಲ್ಲ ಅಂತ ನನಗೆ ಅಭಿಪ್ರಾಯ. ಸೊ ಅವನಿಗೆ ಅದು ಇಷ್ಟ ಆಯಿತು ಗಾಡಿ. ಭಾಳ ದಿನದಿಂದ ಅನ್ಕೊತಿದ್ದ. ಫೈನಲಾಗಿ ಅವನೇ ಒಂದು 1,80,000 1 ಲಕ್ಷ ಡೌನ್ ಪೇಮೆಂಟ್ ಕಡ್ದ, ಇನ್ನೊಂದು 1 ಲಕ್ಷ ಲೋನ್ ಮಾಡ್ಕೊಂಡ. ಇಷ್ಟು ಗಾಡಿ ಇದು 2,10,000 ಅಣ್ಣ. 2 ಲಕ್ಷ ಅಲ್ಲ, 2 ಲಕ್ಷ. ಅದು ಇವ್ರ ಅರ್ನಿಂಗ್ಸೇ? ಅದು ಅವ್ನ ಅರ್ನಿಂಗ್. ಅವ್ನು ಸಪ್ರೇಟು. ಅವ್ನು ಅಂದರೆ ಪಿಕ್ನಿಕ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಟೈಲರಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಮ ಸುಪ್ರೀಮ್ ಅಂತ ಹೇಳಿದ್ನಲ್ಲ, ಅಲ್ಲಿ ಶರ್ಟ್ ತೊಗೊಂಬಂದು ನನ್ನ ಟೈಲರಿಂಗ್ ಮಿಷಿನ್ ಇದ್ವಲ್ಲ, ಅಲ್ಲಿ ಕಮಿಷನ್ ಬೇಸ್ ಮೇಲೆ ವರ್ಕ್ ಮಾಡಿ ಅದು ದುಡ್ಡು ಕೂಡಿಟ್ಕೊಂಡು 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ದೆ. ಉಳಿದದ್ದು ಇದಾಕಿ ಲೋನ್. ನೋಡಿ, ಅನ್ಕೊಂಡಿಂದ ಶ್ರಮಪಟ್ಟು ದುಡಿದು ಗಳಿಸೋದ್ರಲ್ಲಿ ಖುಷಿ ಇದೆ. ಹೌದು, ದುಡ್ದು ಗಳಿಸೋದು. ಈಗ ಇವನಾದ್ರೂ ಆಯಿತು, ನಾನಾದ್ರೂ ಆಯಿತು, ನಮ್ಮ ಮನೇಲಿ ಯಾವುದಕ್ಕೂ 1 ರೂಪಾಯಿ ಕೇಳಲ್ಲ ನಾವು. ಸೊ ಅಂದರೆ ನಮ್ಮದು ಒಂದು ಕಮಿಟ್ಮೆಂಟ್ ಇದೆ. ನಮ್ಮ ತಂದೆ ಹೆಂಗಂತಂತಂದರೆ, ನೀವೇನಾದರೂ ಮಾಡ್ರಪ್ಪ, ಯಾವ ಕೆಲಸನಾದರೂ ಮಾಡಿ, ಚಟ ಮಾಡಿಬಿಡ್ರಿ, ಏನು ಮನೆಗೆ ಇಷ್ಟ ಅಂತ, ತಿಂಗಳಿಗೆ ಇಷ್ಟ ಅಂತ ಕೊಟ್ಬಿಡಿ ಅಂತ. ಅಂದರೆ ನಾನು ಒಂದಿಷ್ಟು ಅಂತ ಅಮೌಂಟ್, ನಂದೊಂದು ಶೇರ್ ಇದೆ, ಒಂದಿಷ್ಟು ಅಂತ ಒಂದು ಶೇರ್ ಇದೆ. ಅದನ್ನು ಹೊರತುಪಡಿಸಿ ನಾವು ಏನೇ ಮಾಡಲಿ, ಗಾಡಿನೇ ತೊಗೊಳ್ಳಿ, ನಾವೇನೇ ಮಾಡಲಿ, ನಮ್ಮ ಅಪ್ಪಂಗೆ ಅದ್ರ ಬಗ್ಗೆ ಏನೂ ಇದಿಲ್ಲ, ಅಬ್ಜೆಕ್ಷನ್ ಇಲ್ಲ. ಸೊ ಮನೆಗೆ ನಿಮ್ಮ ಜವಾಬ್ದಾರಿ ಏನೈತೆ ಅದು ಕೊಡಿ, ಉಳಿದದ್ದು ನಿಮ್ಗೆ ಏನು ಖುಷಿ ಆಗುತ್ತೆ ಅದು ಮಾಡಿ, ಅಷ್ಟೇ ನಮ್ಮಪ್ಪ ಹೇಳೋದು. ನಾವು ಕಾರ್ ತರೋಕೆ ಹೋಗೋದಿನ ನಮ್ಮ ಅಪ್ಪಂಗೆ ಹೇಳಿದ್ವಿ. ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಗೊತ್ತಿರಲಿಲ್ಲ, ಅದು ಹೇಳೋಕ್ಕೆ ಭಯ, ಬೇಡ ಅಂತ ಬೈತಾರಂತ. ಇವನು ನಮ್ಮ ತಮ್ಮ, ಅಪ್ಪ ಅದು ಕೊಪ್ಪಳ ಹೋಗಿ ಬರೋ ಒಂಚೂರು ಕೆಲಸ ಇದ್ದು, ಒಂದು ಶರ್ಟ್ ರೆಡಿ ಮಾಡಿದ್ವಿ ನಾವೇ, ಶರ್ಟ್ ಹಾಕಪ್ಪ ಕೊಪ್ಪಳ ಹೋಗಿ ಬರಮ್ಮ ಅಂತಂದ. ಆಮೇಲೆ ಎದಕ್ಕೆ ಅಂತ, ಇಲ್ಲ ಹಾಕ ನೀ ಶರ್ಟ್ ಹಾಕ ಅಂತಂದು ನಮ್ಮ ಅಪ್ಪಂಗೆ ಗೊತ್ತಿರಲಿಲ್ಲ. ಇನ್ನೇನು ಹೊರಡ್ಬೇಕು, ಅದು ಎದ್ರಕಂಡು ಹೆಂಗೆಂಗೋ ಮಾಡಿ ಹೇಳಿದ್ದು ಅಷ್ಟೇ ಕಾರ್ ತಗೊಳಕ್ಕೆ. ಬಟ್ ಫೈನಲಾಗಿ ಅಲ್ಲಿ ಶೋರೂಮ್ಗೆ ಹೋಗ್ಬಿಟ್ಟು ಇದೇ ಕಾರ್ ಅಂತ ತೋರಿಸಿದಾಗ, ಇನ್ನೂ ಸ್ವಲ್ಪ ದೊಡ್ಡ ತಗೊಂಡಿದ್ರೆ ಗುಣ ಇತ್ತಂದರೆ ನಾನು 1 ಲಕ್ಷ ಕೊಡ್ತಿದ್ದೆ, ಇದು ಏನು ತಗೊಂಡ್ರಿ ಸಣ್ಣದು ತಗೊಂಡ್ರಿ ಅಂತಂದ ನಮ್ಮಪ್ಪ. ಸೊ ಅಂದರೆ ಯಾವುದೇ ತಂದೆ ತಾಯಿಗಾಯಿತು, ಮಕ್ಕಳು ಏನು ಮಾಡಿದ್ರು ಖುಷಿ. ಅಂದರೆ ಈ ಥರದ್ದು ವಿಷಯದ ಒಳ್ಳೆ ಕೆಲಸ ಮಾಡಿದರೆ ಗುಟ್ಕ ಹಾಕೊಂಡು ಪಚಕ್ ಅಂತ ಹೋಗ್ತಾ ಇರಲ್ಲ. ಅದಲ್ಲ ಈ ಥರ ಏನೋ ತೊಗೊಳ್ಳಿ. ಈಗ ಒಂದು ಫ್ಯಾಮಿಲಿಗೆ ಸೇಫ್ಟಿ ಅಲ್ಲ, ಸೊ ಅವ್ರಿಗೂ ಒಂದು ಖುಷಿ. ಆಯ್ತು ಬಿಡಪ್ಪ, ನಮ್ಮ ಮನೆಯಲ್ಲೂ ಒಂದು ಕಾರ್ ಇದೆ. ಇನ್ನು ಸಪೋಸ್ ಈಗ ಲಾಸ್ಟ್ ಟೈಮ್ ನಮ್ಮ ಅಪ್ಪಂಗೆ ತೋಟದಲ್ಲಿ ಏನೋ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಸಡನ್ನಾಗಿ ಸೊಂಟ ಹಿಡ್ಕೊಂಡು ಗಾಡಿ ಹತ್ತೋಕ್ಕೂ ಬಂದಿಲ್ಲ. ಗಾಡಿ ಹತ್ಕೊಂಡು ಮಧ್ಯೆ ಬರ್ತಾ ಇದ್ದಾರೆ, ದಾರಿಲೇ ಮಲ್ಕೊಂಬಿಟ್ಟಿದ್ದಾರೆ. ಸೊ ಆವಾಗ ಏನು 1 ವಾರ ನಾನು ಇದು ಮಾಡಿಸಿದೆ, ಪಂಚಕರ್ಮ ಮಾಡಿಸಿದೆ ಅವ್ರಿಗೆ. ಒಂದು 10 ದಿನ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಭರತನ ಹತ್ರ ಅವ್ರ ಫ್ರೆಂಡ್ ಯಾರೋ ಕಾರ್ ಇತ್ತು, ಅವರೆಲ್ಲ ಊರಿಗೆ ಹೋಗ್ತಾಯಿದ್ರು. ಒಂದು 10 ದಿನ ಕಾರ್ ಸಿಕ್ತು. ಸೊ ದಿನ ಕರ್ಕೊಂಡೋಗಿ ಪಂಚಕರ್ಮ ಮಾಡಿಸ್ಲೇಬೇಕಿತ್ತು. ಇಲ್ಲ ಅಡ್ಮಿಟ್ ಮಾಡಿರಿ, ಇಲ್ಲ ಅಂತಂದರೆ ಇದು ಮಾಡಿಸ್ರಿ, ಡೈಲಿ ಕಾರಲ್ಲಿ ಕರ್ಕೊಂಡೋಗ್ರಿ. ಅನ್ಎಕ್ಸ್ಪೆಕ್ಟೆಡಾಗಿ ಕಾರ್ ಸಿಕ್ತು. ಸೊ ಆ ಥರ ಪರಿಸ್ಥಿತಿಲಿ ಕಾರು ಬೇಕೇ ಅನಿಸ್ಬಿಡುತ್ತೆ ಹಳ್ಳಿಯಲ್ಲಿ. ನಿಮ್ಮ ಮನೆ ಮೊದಲನೇ ಕಾರ್ ಇದು? ಮೊದಲೇ ಕಾರು. ಸೊ ನಿಮ್ಮ ತಂದೆ ಬೈಕ್ ಕೂಡ ಇರಲಿಲ್ಲ ಬಹುಶಃ? ಬೈಕ್ ಇತ್ತು. ಒಂದು ಟೈಮಲ್ಲಿ ನಾವು ಈ ಊರಿಗೆ ಫಸ್ಟ್ ಬಂದಾಗ ನಮ್ಮಪ್ಪ ಸೈಕಲ್ ಇತ್ತು ನಮ್ಮ ಅಪ್ಪನ ಹತ್ರ. ಸೈಕಲ್ ತೊಗೊಂಡು ಹೊಲಕ್ಕೆ ಹೋಗೋರು. ಅಂದರೆ ಡೇ ಟೈಮಲ್ಲಿ ಹಮಾಲಿ ಕೆಲಸ ಮಾಡೋಕ್ಕೆ ಹೋಗೋರು ನಮ್ಮಪ್ಪ. ಹಮಾಲಿ ಕೆಲಸ ಮಾಡಿ ಬಂದು ಬೇರೆಯವ್ರ ನೀರು, ನಮ್ಮ ತೋಟದಲ್ಲಿ ಈಗ ಹಾಕ್ಸಿರೋ ಬೋರ್ವೆಲ್ ಸೇರಿ 11ನೇ ಬೋರ್ ನಮ್ಮ ತೋಟದಲ್ಲಿ ಈಗ ಇರೋದು. 11ನೇ ಬೋರ್ಗೆ ನಮಗೆ ಕರೆಕ್ಟಾಗಿ ನೀರು ಸಿಕ್ಕಿದೆ. ಒಂದಿತ್ತು, ಬಟ್ ಅದು ಬೇಸಿಗೆಯಲ್ಲಿ ನೀರು ಹೋಗ್ತಿತ್ತು. ಈ ಮಳೆಗಾಲದಲ್ಲಿ ನೀರು ಇರ್ತಿತ್ತು, ಬೇಸಿಗೆಯಲ್ಲಿ ಹೋಗ್ಬಿಡ್ತಿತ್ತು. ಅದಕ್ಕೂ ಮುಂಚೆ 1 ಕಿಲೋಮೀಟ್ರು ಪೈಪ್ಲೈನ್ ಮಾಡಿದೆ ನಮ್ಮಪ್ಪ. 1 ಕಿಲೋಮೀಟ್ರ್ ಪೈಪ್ಲೈನ್ ಮಾಡಿ ನೀರು, ಅಂದರೆ ಅವರು ಯಾವಾಗ ನೈಟ್ ಟೈಮ್ ಕೊಡ್ತಿದ್ರು ನೀರು ನಮಗೆ, ಅಂದರೆ ಕೊಡೋರು. ನೈಟ್ ಟೈಮ್ ನಾವು ನೀರು ಕಟ್ಟಕ್ಕೆ ಹೋಗ್ತಿದ್ದ, ಡೇ ಟೈಮು ಹಮಾಲಿ ಕೆಲಸ ಮಾಡ್ತಿದ್ದ ನಮ್ಮಪ್ಪ. ಆವಾಗ ಸೈಕಲ್ ಬಿಟ್ಟು, ಅಂದರೆ ನಮ್ಮಲ್ಲಿ ಕರಡಿ ಜಾಸ್ತಿ ಇಲ್ಲಿ, ಅಂದರೆ ಗುಡ್ದಲ್ಲಿಂದ ಒಂದು 2-3 ಟೈಮ್ ಕರಡಿ ಎದುರು ಬಂದು ಹಿಂಗತೆ ಆಗಿ, ಆವಾಗ ನಮ್ಮಪ್ಪ ಒಂದು ಗಾಡಿ ತೊಗೊಂಡ. ಫಸ್ಟು ಮ್ಯಾಕ್ಸ್ 100 ಏನೋ ಸುಜುಕಿದದು, ಅದು ಒಂದು ತೊಗೊಂಡಿದ್ದ. ಅದು ಚೆನ್ನಾಗಿ ಇಲ್ಲ ಅಂತಂದು ಅದು ಮಾರಿ, ಅದಾದಮೇಲೆ ಮತ್ತೆ ಸೈಕಲಲ್ಲೇ ಓಡಾಡೋಕ್ಕೆ ಶುರು ಮಾಡಿದ್ದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ದುಡ್ಡು ಕೂಡಿಟ್ಟು ನಮ್ಮಪ್ಪ ಸಾಲ ಮಾಡಿ ದಲಾಲಿ ಅಂಗಡಿ ಸಾಲ ಇಸ್ಕೊಂಡು ಆ ಗಾಡಿ ತೊಗೊಂಡಿದ್ದು. ಸೊ ನಮ್ಮಪ್ಪ ತೊಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಗಾಡಿ, ಆದರೆ ನಾವು ತೊಗೊಂಡಿದ್ದು ಎಲ್ಲ ಫಸ್ಟ್ ಹ್ಯಾಂಡು. ಇವನು ತೊಗೊಂಡಿದ್ದು ಗಾಡಿ ಫಸ್ಟ್ ಹ್ಯಾಂಡು. ನನ್ನ ಹತ್ರ ಇನ್ನೊಂದು ಯೂನಿಕಾರ್ನ್ ಇದೆಯಲ್ಲ, ಅದು ಫಸ್ಟ್ ಹ್ಯಾಂಡು. ಕಾರ್ ತೊಗೊಂಡಿದ್ದು ಫಸ್ಟ್ ಹ್ಯಾಂಡು. ಸೊ ನಮ್ಮಪ್ಪ ಏನು ಮಾಡಿಲ್ಲ ಅಂದರೆ ಸಾಧನೆ ವಿಷಯದಲ್ಲಿ, ಅದೆಲ್ಲ ಮಾಡಬೇಕಂತ. ನಮ್ಮಪ್ಪ ಮೊದಲು ಡ್ರಿಂಕ್ಸ್ ಮಾಡ್ತಿದ್ರು.
ಬಟ್ ಬಿಟ್ಬಿಟ್ರು ಅವರು ಒನ್ಸ್ ಅಫ್ ಅನ್ ಟೈಮ್. ಅವ್ರಿಗೂ ಗೊತ್ತಾಯಿತು ಬೇಡ ಮಾಡೋದು ಅಂತ. ಯಾವಾಗ ನಮ್ಮಪ್ಪ ಡ್ರಿಂಕ್ಸ್ ಬಿಟ್ಟರು, ಇದೆಲ್ಲ ಬಿಟ್ಟರು, ಅಷ್ಟೊತ್ತಿಗೆ ನಾವು ಸ್ವಲ್ಪ ಮೆಚ್ಯೂರಿಟಿ ಬಂದ್ವಿ, ನಾವು ದುಡಿಯೋ ಇದಕ್ಕೆ ಬಂದ್ವಿ. ಅದಾದಮೇಲೆ ನಮ್ಮ ಲೈಫು ಬೇರೆ ಥರನೇ ಇತ್ತು. ಮೊದಲು ಅಲ್ಲಿ ಹೇಳಿದ್ನಲ್ಲ, ನಾವು ಬಾಡಿಗೆ ಮನೇಲಿ ಇದ್ವಿ 20 ರೂಪಾಯಿಗಂತ. ನಂಗೆ ಈಗಲೂ ನೆನಪಿದೆ. ಇವನು 1-1.5 ವರ್ಷ ಸಣ್ಣವನು ಅಷ್ಟೇ. ನಮ್ಮ ಅಪ್ಪಂಗೆ ಅದೇ ಟೈಮ್ಗೆ ಹುಷಾರಿಲ್ಲ. ನಮ್ಮಪ್ಪ ಒಂದು ಮೂಲೆಯಲ್ಲಿ ಮಲ್ಕೊಂಡಿದ್ದಾರೆ. ಮನೆ ಫುಲ್ಲು ಮಳೆ ಬಂದು ಇಲ್ಲಿ ಮೊಣಕಾಲ್ವರೆಗೂ ನೀರು ನಿಂತಿದೆ ಮನೆಯಲ್ಲಿ. ಬಾಗಿಲು ಬರುತ್ತಲ್ಲ ಹೊಸಲಿ, ಆ ಹೊಸ್ಲಿವರೆಗೂ ನೀರು ನಿಂತೈತೆ ನಮ್ಮ ಮನೆಯಲ್ಲಿ. ನಮ್ಮಮ್ಮ ನೈಟು ನಾನು ಇವನ್ನ ಎತ್ಕೊಂಡು ನಮ್ಮ ಕಡೆ ಅಲ್ಲಿ ಮನೆಯಲ್ಲಿದ್ವಲ್ಲ ಗುಣೆವಂತ, ಆ ಗುಣೆದಲ್ಲಿ ಇವನ್ನ ಎತ್ಕೊಂಡು ಕುಂತಿದ್ದೀನಿ. ನಮ್ಮಮ್ಮ ನೈಟ್ ಫುಲ್ಲು ನೀರನ್ನ ಪುಟ್ಟಿಲಿ ಎತ್ತಿ 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 ಚೆಲ್ತಿತ್ತು. ಸೊ ಈ ಪರಿಸ್ಥಿತಿ ಇರೋದ್ರಿಂದ ಹಿಡಿದು ಕಂಪ್ಲೀಟ್ ಝೀರೋ ಇದ್ದವರು ಇವತ್ತು ಹಿಂಗತ್ತೆ ನೀಟಾಗಿ ಒಂದು ಮನೆ ಕಟ್ಸ್ಕೊಂಡಿದ್ದೀವಿ, ಕಾರ್ ಐತಿ, ಒಳ್ಳೆ ಬೈಕ್ ಐತಿ, ಒಳ್ಳೆ ಫ್ಯಾಮಿಲಿಯಾಗಿ ಆರಾಮಾಗಿ ಖುಷಿ ಇದ್ದೀವಿ ಅಂತಂತಂದರೆ ಇದಕ್ಕೆ ನಮ್ಮ ಅಪ್ಪನ ಶ್ರಮ, ನಮ್ಮ ಶ್ರಮ ಅಷ್ಟೇ ಮ್ಯಾಟ್ರ್. ಶ್ರಮ ಅಷ್ಟೇ. ಆಮೇಲೆ ನೋಡಿ, ನೀವೇ ಹೇಳಿದ್ರೆ 7ನೇ ಕ್ಲಾಸ್ ನಿಮ್ಮದು ಅಂತ. ಸೊ ಹಂಗಾದ್ರೆ ವಿದ್ಯೆ ಬಹಳ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಕ್ಲಿಕ್ ಆಗೋದು ಅಂತೇನಿಲ್ಲ. ಅಲ್ಲ, ವಿದ್ಯೆ ಹೆವಿ ವಿದ್ಯೆ ಇರಬೇಕು ಅಂತ ಆ ಥರ ಕಂಪಲ್ಸರಿ ಏನಲ್ಲ, ಬಟ್ ಇದ್ರೂ ಒಳ್ಳೇದು, ಮ್ಯಾಂಡೇಟ್ರಿ. ಈಗ ನನಗೆ ಎಕ್ಸಾಂಪಲು, ನಿನ್ನೆ ಒಂದು ಕಾಲ್ ಬಂದಿತ್ತು, ಯಾವುದೋ ಒಂದು ಕಂಪ್ನಿ ಯಾವುದೋ ಇದು, ಅವ್ರು ಮಾತಾಡ್ತಿದ್ದು ಇಂಗ್ಲೀಷಲ್ಲಿ. ನನಗೆ ಇಂಗ್ಲೀಷ್ ಬರಲ್ಲ ಮಾತಾಡೋಕ್ಕೆ. ಸೊ ಈ ಥರ ಟೈಮಲ್ಲಿ ವಿದ್ಯೆ ಅನ್ನೋದು ಅಥವಾ ಭಾಷೆ ಅನ್ನೋದು ಎಕ್ಸ್ಟ್ರಾ ಬೋನಸ್ ಆಗಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ. ಸೊ ಭಾಷೆ ನನಗೆ ಅದು ತುಂಬ ಆಸೆ ಇದೆ. ಈಗಲೂ ಇಂಗ್ಲೀಷ್ ಕಲಿಬೇಕು, ಅಂದರೆ ಚೆನ್ನಾಗಿ ಮಾತಾಡೋ ಇಂಗ್ಲೀಷ್ ಕಲಿಬೇಕು ಅಂತ ನಂಗೆ ಭಾಳ ಆಸೆ ಐತಿ. ಸೊ ಅದಕ್ಕೆ ಅವಾಗವಾಗ ಇಂಗ್ಲೀಷ್ ಕ್ಲಾಸಸ್ ಅದು ನೋಡ್ತಿರ್ತೀನಿ ಸ್ವಲ್ಪ, ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಕಲಿಬೇಕು, ಮಾತಾಡೋದು ಕಲಿತೀನಿ ಅಂತಂದರೆ ಅದು ನನಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಬಟ್ ವಿದ್ಯೆ ಇರಬೇಕು ಅಂತ. ವೆರಿ ಗುಡ್. ಹಾಗಾಗಿ ಬಾಯ್. ಈ ಮಾವಿನ ಮರದ ಥರ ತಮ್ಮಂದು ಹಚ್ಚಿಬಿಟ್ರೆ ಅದು ವರ್ಷಕ್ಕೆ ತಾನೇ ಬಿಟ್ಕೊಳ್ಳುತ್ತೆ, ಆ್ಯಪಲ್ ಗಿಡ ಹಂಗಲ್ಲ. ಶುಭವಾಗಲಿ ನಮ್ಮ ವಿನೋದ್ಗೆ. ಕೃಷಿ ಸಂಚಾರಿ ಯೂಟ್ಯೂಬ್ ವಾಹಿನಿ ಒಳ್ಳೆದಾಗಲಿ. ಅಂದರೆ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ನಾನು ಹೇಗೆ ಬದುಕನ್ನು ಚೆನ್ನಾಗಿ ಕಟ್ಕೋಬೋದು ಅನ್ನೋಕ್ಕೆ ನಮ್ಮ ವಿನೋದ್ ಒಂದು ಒಳ್ಳೆ ಉದಾಹರಣೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ತುಂಬ ಒಳ್ಳೆ ಗೆಳೆಯರವರು, ತುಂಬ ಕಷ್ಟಪಡ್ತಾರೆ. ಅವ್ರಿಗೊಂದು 2-3 ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗಿಂದ ನಾನು ಅವ್ರನ್ನ ಗಮನಿಸ್ತಾ ಇದ್ದೀನಿ. ತುಂಬ ಅದೇ 3 ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗಿಂದ ರಮೇಶ್ ಬಳ್ಳೂಟಿಗೆ ಅವರ ತೋಟಕ್ಕೆ ವೀಡಿಯೋ ಮಾಡೋಕ್ಕೆ ಹೋದಾಗ ಇವ್ರು ಸಿಕ್ಕಿದ್ರು ನಮಗಲ್ಲಿ. ಬಹಳ ಶ್ರದ್ಧಾವಂತ. ನೋಡಿ, ಪ್ರತಿಭಾವಂತ ಅಂತ ಹೇಳೋಕ್ಕಿಂತಲೂ ಶ್ರದ್ಧೆ, ಶ್ರಮ ಬಹಳ ಮುಖ್ಯ ನನ್ನ ಪ್ರಕಾರ. ಬೇರೆ ಏನೋ ಗೊತ್ತಿಲ್ಲ, ತುಂಬ ಟ್ಯಾಲೆಂಟ್ ಇದೆ, ಆದರೆ ಕೆಲಸ ಮಾಡೋಕ್ಕೆ ಮೈ ಬಗ್ಗಲ್ಲ, ವರ್ಕ್ ಆಗಲ್ಲ. ಆದರೆ ನನ್ನ ಪ್ರಕಾರ ಪ್ರತಿಭೆ ಅಂದರೆ ಏನು ಅಂತಂದರೆ ಶ್ರದ್ಧೆ ಇಟ್ಟು ಅಂದ್ಕೊಂಡು ಕೆಲಸವನ್ನು ಕಷ್ಟಪಟ್ಟು ಮಾಡೋದೇ ನಿಜವಾದ ಪ್ರತಿಭೆ. ಯಾಕಂದರೆ ಅವಾಗ ಕೈಗೂಡುತ್ತೆ ಕೆಲಸ. ಅದನ್ನು ಮಾಡ್ತಿರೋರು ನಮ್ಮ ವಿನೋದು. ಅವ್ರು ತುಂಬ ಹುಡುಕ್ತಾರೆ, ಓಡಾಡ್ತಾರೆ, ಬರ್ತಾರೆ, ಬೆಂಗಳೂರವರೆಗೂ ಬೈಕಲ್ಲಿ ಬರ್ತಾರೆ, ಜನರಲ್ ರೈಲ್ಗಳು ಹತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾರೆ. ಸೊ ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತಾರೆ, ಹೊಸದು ಹುಡುಕ್ತಾರೆ. ನಮಗೂ ಎಷ್ಟೋ ವೀಡಿಯೋಸ್ಗಳನ್ನ ಅವ್ರು ಮಾಡಿಸಿದ್ದಾರೆ. ಹಾಗಾಗಿ ಜೊತೆಗೆ ನೋಡಿ, ಈಗ 1 ಲಕ್ಷ ಸಬ್ಸ್ಕ್ರೈಬರ್ಸ್, ಶುಭವಾಗಲಿ, ಒಳ್ಳೆಯದಾಗಲಿ. ನೀವು ಅನ್ಕೋಬೋದು, ಏನೇ 1 ಲಕ್ಷ ಸಬ್ಸ್ಕ್ರೈಬರ್ನೆಲ್ಲ ಇಂಟರ್ವ್ಯೂ ಮಾಡ್ತೀಯ ಅಂತ. ಆದರೆ ಈಗ ನಾವು ನಗರದಲ್ಲಿ ಬೆಂಗಳೂರು ಸಿಟಿನಲ್ಲಿ ಇದ್ದು ಇಡೀ ಕರ್ನಾಟಕ ಓಡಾಡ್ತಾ, ಇಡೀ ದೇಶ ಓಡಾಡ್ತಾ ಕೆಲಸ ಮಾಡ್ಬೋದು, ನಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇರ್ಬೋದು. ಆದರೆ ಈ ಒಂದು ಹಳ್ಳಿ ಇರ್ಕಲ್ಗಡ, ಕೊಪ್ಪಳದ ಹತ್ರ ಒಂದು ಪುಟ್ಟ ಹಳ್ಳಿ ಇದು ಇಲ್ಲಿ ಇದ್ಕೊಂಡು ತಾನು ಈ ಊರಲ್ಲೇ ಇದ್ದು ಇಲ್ಲಿ ತನ್ನ ಕುಟುಂಬ ಸಂಸಾರ ನಡೆಸ್ತಾ ತಾನು ಇದೇ ಪ್ರಾಂತ್ಯದಲ್ಲಿ ಓಡಾಡ್ತಾ ವೀಡಿಯೋ ಮಾಡ್ತಾ 1 ಲಕ್ಷ ಸಬ್ಸ್ಕ್ರೈಬರ್ ಮಾಡೋದು 1 ಮಿಲಿಯನ್ ಸಬ್ಸ್ಕ್ರೈಬರ್ಗೆ ಸಮ. ಹಾಗಾಗಿ ಬದುಕು ಕಟ್ಕೊಳ್ಳೋದು ಅಂತ ಅನ್ನೋದು ನಿಮ್ಮ ಊರಿನಲ್ಲೇ, ನಿಮ್ಮ ಜಾಗದಲ್ಲೇ ಇರುತ್ತೆ, ಗಮನಿಸಿ ಅಂತ ಕೇಳ್ಕೊತಾ. ಒಳ್ಳೆದಾಗಲಿ ವಿನೋದ್, ಶುಭವಾಗಲಿ. ಥ್ಯಾಂಕ್ ಯು. ಈ ಶ್ರಮ ಹೀಗೆ ಇರಲಿ, ದಿನ ವಿಡಿಯೋ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್. ಆ್ಯಕ್ಚುಲಿ ಜವಾಬ್ದಾರಿ ಜಾಸ್ತಿ ಆಗೈತೆ ಮೇಲಿಂದ. ಓಕೆ, ಮಾಡಬೇಕು, ಖಂಡಿತವಾಗಲ್ಲ. ಅದನ್ನ ಡಿಸಪಾಯಿಂಟ್ ಮಾಡಲ್ಲ ನಮ್ಮ. ಆಗಲಿ. ಥ್ಯಾಂಕ್ ಯು. ಸುಂದರವಾಗಿ ಬದುಕು ಕಟ್ಟುವ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.